ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಿಮಗೆ ಆಪ್ಷನ್ಸ್ ಚೈನ್ ಅಲ್ಲಿ ಕೆಲವು ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನೀವೆಲ್ಲ ಪ್ರಾಮಿಸ್ ಮಾಡಿರೋ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ಜಾಸ್ತಿ ಮಾಡ್ತೀವಿ, ವಿಡಿಯೋಸ್ ಅನ್ನ ಎಲ್ಲರಿಗೂ ಶೇರ್ ಮಾಡ್ತೀವಿ ಅಂತ ನೀವು ಪ್ರಾಮಿಸ್ ಮಾಡಿದ ಕಾರಣವಾಗಿ ನಾವು ಸ್ವಲ್ಪ ಆಪ್ಷನ್ಸ್ ಬಗ್ಗೆ ಹೇಳ್ಬೇಕಾಗಿರೋ ವಿಡಿಯೋವನ್ನ ಈಗ ಬೇಗನೆ ಶುರು ಮಾಡಿದ್ವಿ. ಓಕೆನಾ? ಆಲ್ರೆಡಿ ನಿಮಗೆ ಹಳೆ ವಿಡಿಯೋದಲ್ಲಿ ATM, ITM, OTM ಬಗ್ಗೆ ಎಲ್ಲ ತಿಳಿಸಿದೀವಿ. ಅಂದ್ರೆ ಅದನ್ನೆಲ್ಲ ಗೊತ್ತಿಲ್ಲ ಅಂದ್ರೆ ತಿರ್ಗಾ ಒಂದ್ಸಲ ನೋಡ್ಕೊಂಡ್ ಬನ್ನಿ. ಪ್ರೀಮಿಯಂ ಅಲ್ಲಿ ವಾಚ್ ಲಿಸ್ಟ್ ಅಂತ ನಾವು ತಗೊಂಡ್ರೆ ಪ್ರೀಮಿಯಂ ಚಾರ್ಟ್ ಅಂತ ಬರುತ್ತೆ. ಪ್ರೀಮಿಯಂ ಅಲ್ಲಿ ನಮ್ಗೆ ಏನಾಗಿ ಬರುತ್ತೆ, ಇಂಟ್ರೆಸ್ಟಿಕ್ ವ್ಯಾಲ್ಯೂ ಇರುತ್ತೆ, ಮತ್ತೆ ಟೈಮ್ ವ್ಯಾಲ್ಯೂ ಅಂತ ಇರುತ್ತೆ. ಇದೆರಡು ಸೇರಿ ಪ್ರೀಮಿಯಂ ಆಗಿರುತ್ತೆ. ಓಕೆನಾ? ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅಂದ್ರೆ ಆಕ್ಚುಲ್ ಅದಕ್ಕೆ ಇರುವಂತಹ ಬೆಲೆ. ಇದು ಟೈಮ್ ಹೋಗ್ತಾ ಹೋಗ್ತಾ ಕರಗಿ ಹೋಗುತ್ತೆ. ಇದು ನಮ್ಮ ಕಣ್ಣಿಗೆ ಕೈಗೆ ಸಿಗುದಿಲ್ಲ, ಇದು ಮಾತ್ರ ಉಳಿಯುತ್ತೆ. ಓಕೆನಾ? ಸೊ ಈಗ ಇದು ಏನು, ಇದ್ರ ಬಗ್ಗೆ ಎಲ್ಲ ಲೆಕ್ಕಾಚಾರಗಳೆಲ್ಲ ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತಿಳಿಸಿದ್ವಿ. ಆದ್ರೆ ಇಲ್ಲಿಗೆ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಹೊಸ ವಿಷಯವನ್ನ ನಿಮ್ಗೆ ತಿಳಿಸಕ್ ಬರ್ತಾ ಇದ್ದೀನಿ. ಈಗ ನೋಡಿ, ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ ಇವತ್ತು? 25,959ವರೆಗೆ. ನಾವು ರೌಂಡ್ ಆಫ್ ಇಡೋಣ, 25,960ಗೆ ಕ್ಲೋಸ್ ಆಗಿದೆ. ಕರೆಕ್ಟ್ ಅಲ್ವಾ? ಈಗ ನಾವು ಉದಾಹರಣೆಗೆ ನಾವು ತಗೊಂಡಿರುವಂತಹ ಸ್ಟ್ರೈಕ್ ಪ್ರೈಸ್ ತಗೊಂಡ್ರೆ 26,200 ಪಿ. ಸೊ 26,200 ಪ್ರೀಮಿಯಂ ಎಷ್ಟಿದೆ? 245 ರೂಪಾಯಿ ಇದೆ. ಅಂದ್ರೆ ಅರ್ಥ, ಮಾರ್ಕೆಟ್ 240 ರೂಪಾಯಿ ಇರಬೇಕದು. ಇದರಿಂದ ಮೈನಸ್ ಮಾಡಿದ್ರೆ ಏನ್ ಬರುತ್ತೋ 240 ಇರಬೇಕು. 5 ರೂಪಾಯಿ ಮಾತ್ರ ಟೈಮ್ ವ್ಯಾಲ್ಯೂ ಇದೆ. 5 ರೂಪಾಯಿ ಮಾತ್ರ ಕರಗಿಸ್ಲಿಕ್ಕೆ ಇರೋದು. ಮಾರ್ಕೆಟ್ ಎಲ್ಲೂ ಹೋಗದೆ ಈಚೆ ಬಂದು ಅದೇ ಜಾಗದಲ್ಲಿ ಬಂದು ನಿಂತ್ಕೊಂಡ ಅಂತ ಹೇಳಿದ್ರೆ ನಮ್ಗೆ ಅದು 5 ರೂಪಾಯಿ ಮಾತ್ರ ಕರಗಿ 240ಕ್ಕೆ ಸಿಗುತ್ತೆ. ಈಗ ನಾಳೆ ಎಕ್ಸ್ಪೈರಿ, 25ನೇ ತಾರೀಕು ನಾಳೆ ಎಕ್ಸ್ಪೈರಿ ಇದೆ. ನಾಳೆ ಎಕ್ಸ್ಪೈರಿ ಟೈಮ್ ಅಲ್ಲಿ ಬರ್ಬೇಕಾದ್ರೆ ಮಾರ್ಕೆಟ್ ಅದೇ ಜಾಗದಲ್ಲಿ ನಿಂತ್ಕೊಂಡ ಅಂತ ಹೇಳಿದ್ರು ನಮ್ಗೆ ಅದು 240 ರೂಪಾಯಿ ಮಾತ್ರ ಸಿಗುತ್ತೆ, 5 ರೂಪಾಯಿ ಸಿಗಲ್ಲ. ಅದೇ 26,000 ಸಿ ಈಗ ಆಲ್ರೆಡಿ 53 ರೂಪಾಯಿ ಇದೆ. ನಾಳೆ ಮಾರ್ಕೆಟ್ ಮೇಲೆ ಕೆಳಗೆ ಎಲ್ಲ ಹೋಗಿ ಬಂದು ಕೊನೆಗೆ ಕ್ಲೋಸಿಂಗು 960ರಲ್ಲೇ ಕ್ಲೋಸ್ ಮಾಡ್ದ ಅಂತ ಇಟ್ಕೊಳ್ಳಿ ಲೆಕ್ಕಕ್ಕೆ. ಆವಾಗ ಈ 50 ರೂಪಾಯಿ ಕಣ್ಣಿಗೆ ಕಾಣಲ್ಲ. ಇದು ಪೂರ್ತಿ ಟೈಮ್ ವ್ಯಾಲ್ಯೂ, ಇದರಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅನ್ನೋದೇ ಇಲ್ಲ. ಸೊ ನಾವು ಸೆಲೆಕ್ಟ್ ಮಾಡುವಂತಹ ಸ್ಟ್ರೈಕ್ ಪ್ರೈಸ್ ಎಕ್ಸ್ಪೈರಿಗೆ ಹತ್ರ ಇರಬೇಕಾದ್ರೆ ನಾವು ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಏನಾಗೋಗುತ್ತೆ, ನಮ್ಗೆ ಅದು ನಮ್ ಕೈಗೆ ಸಿಗುದಿಲ್ಲ. ಓಕೆನಾ? ಸೊ ಈಗ ನಾವು ಇನ್ನು ಸ್ವಲ್ಪ ಇದನ್ನ ಡೀಟೇಲ್ ಆಗಿ ಸ್ವಲ್ಪ ನೋಡೋದು ಅಂತ ಆದ್ರೆ ನಾವು ಆಪ್ಷನ್ ಚೈನ್ ಅನ್ನ ಓಪನ್ ಮಾಡಿ ನೋಡೋಣ. ಓಕೆನಾ? ಆಪ್ಷನ್ ಚೈನ್ ಅಲ್ಲಿ ತೆಗೆದು ನೋಡಿ, ಇಲ್ಲಿ ನಿಮ್ಗೆ ರೇಟ್ಸ್ ಗಳೆಲ್ಲ ಬರುತ್ತೆ. ಇಲ್ಲಿ ಪ್ರೀಮಿಯಂ LTP ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಬರುತ್ತೆ, ಅಂಡ್ ಈ ಕಡೆ ನಮ್ಗೆ ಸ್ಟ್ರೈಕ್ ಪ್ರೈಸ್ ಸಿಗುತ್ತೆ. ಈಗ ನಾವು ಮಾರ್ಕೆಟ್ ಇರೋ ರೇಟ್ ನೋಡೋಣ, 950. ಸೊ 950 ಎಷ್ಟಿದೆ? 78 ರೂಪಾಯಿ ಇದೆ. 78 ರೂಪಾಯಿ ಏನಿದೆ ಅದರಲ್ಲಿ? 78 ರೂಪಾಯಿ ಟೈಮ್ ವ್ಯಾಲ್ಯೂ. ಯಾಕೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಇಲ್ಲ, ಅದ್ರಲ್ಲಿ IV ಇಲ್ಲ, ಖಾಲಿ TV ಇದೆ. ಆಯ್ತಾ? ಟೈಮ್ ವ್ಯಾಲ್ಯೂ ಮಾತ್ರ ಇದೆ. ಟೈಮ್ ವ್ಯಾಲ್ಯೂ ನಾನು ಹೇಳಿದಾಗೆ ಕರಗಿ ಹೋಗುವಂತದ್ದು. ಹಾಗಾಗಿ ನಾಳೆ ನಮ್ಗೆ ಏನಾಗುತ್ತೆ, ಎಕ್ಸ್ಪೈರಿ ಡೇ ನಲ್ಲಿ ಎಲ್ಲ ಪ್ರೀಮಿಯಂಗಳು ಕಮ್ಮಿ ಕಮ್ಮಿ ಕಾಣುತ್ತೆ. ಈಗ ಎಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಇದೆ ಅಂತ ನೋಡಿ, ಇಲ್ಲಿ ಎಲ್ಲೂ ಸಹ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಕಾಣಲ್ಲ. 900 ತಗೊಂಡ್ರೆ 900 107 ರೂಪಾಯಿ ಇದೆ. 107 ಅಂತ ಹೇಳಿದ್ರೆ ಏನಾಯ್ತು, ಮಾರ್ಕೆಟ್ ಅಲ್ಲಿ 107 ರೂಪಾಯಿ ಇದೆ ಅಂದ್ರೆ 50 ರೂಪಾಯಿ 40 ರೂಪಾಯಿ ಮಾತ್ರದಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಇರೋದು. 67 ರೂಪಾಯಿ ಕರಗುತ್ತೆ. 850 ತಗೊಂಡ್ರೆ 850 ತಗೊಂಡ್ರೆ 140 ರೂಪಾಯಿ ಇರ್ಬೇಕು. ಇಲ್ಲಿಂದ ಇದು 850ರಿಂದ ಹಿಡಿದು ಇದಕ್ಕಿಂತ ಮೇಲೆ ಇದೆಲ್ಲ ಫ್ಯೂಚರ್ಸ್ ಆಗಿ ವರ್ಕ್ ಆಗುತ್ತೆ. ನಾಳೆ ಮಾರ್ಕೆಟ್ ಓಪನ್ ಆದ್ರೂ ಅದು 1 ರೂಪಾಯಿಗೆ 1 ಪಾಯಿಂಟ್ ಮೂವ್ ಆಗೋದನ್ನ ಶುರು ಮಾಡುತ್ತೆ. ಆದ್ರೆ ಇದೆಲ್ಲ ಏನಾಗ್ಬೇಕು, ಡಿಕೆ ಆಗ್ಬೇಕು. ಡಿಕೆ ಆಗ್ಬೇಕಂದ್ರೆ ಏನಾಗ್ಬೇಕು, ಈಗ ಸಿ ಅಲ್ಲಿ ಕರಗಬೇಕಂದ್ರೆ ಏನಾಗ್ಬೇಕು, ಮಾರ್ಕೆಟ್ ಡೌನ್ ಬರ್ಬೇಕು. ಪಿ ನಲ್ಲಿ ಕರಗಬೇಕು, ಮಾರ್ಕೆಟ್ ಅಲ್ಲಿ ಡಿಕೆ ಆಗ್ಬೇಕು ಅಂತಿದ್ರೆ ಏನಾಗ್ಬೇಕು, ಮಾರ್ಕೆಟ್ ಮೇಲ್ ಬರ್ಬೇಕು. ಸರಿಯಾ? ಇನ್ ಸಮ್ ಟೈಮ್ಸ್ ಮಾರ್ಕೆಟ್ ಎಲ್ಲೂ ಹೋಗ್ತದೆ ಸೈಡ್ ವೇಸ್ ಅಲ್ಲಿ ಇದ್ರು ಸಹ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಟೈಮ್ ಆಗ್ತಾ ಆಗ್ತಾ ಏನಾಗುತ್ತೆ, ಅದು ಡಿಕೆ ಆಗ್ತಾ ಬರುತ್ತೆ. ಅದೇ ತರ ನಾವು ಪುಟ್ ಆಪ್ಷನ್ ಅಲ್ಲೂ ನೋಡ್ಬೋದು. 950 ಪಿ 62 ರೂಪಾಯಿ ಇದೆ. ಅಷ್ಟು ಟೈಮ್ ವ್ಯಾಲ್ಯೂನೇ, ಅದಕ್ಕಿಂತ ಜಾಸ್ತಿ ಏನು ಉಳಿಯಲ್ಲ. ಇದೆಲ್ಲ ಟೈಮ್ ವ್ಯಾಲ್ಯೂ 10 ರೂಪಾಯಿ 17 ರೂಪಾಯಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾಳೆ ಎಲ್ಲ ರೇಟ್ ಕಮ್ಮಿ ಅಂತ ಹೇಳಿ ನೀವು ಕಮ್ಮಿ ರೇಟ್ ಬೈ ಮಾಡಕ್ ಬರ್ತೀವಿ. ಕಮ್ಮಿ ರೇಟ್ ಅಲ್ಲಿ ಬೈ ಮಾಡಕ್ ನೀವು ತಗೊಳ್ತಿರೋದೇ ಟೈಮ್ ವ್ಯಾಲ್ಯೂ, ಫುಲ್ ಡಿಕೆ ಆಗುವಂತಹ ಸ್ಟ್ರೈಕ್ ಪ್ರೈಸ್. ನಿಮಗದು ಏನು ಅಕ್ಯುರೇಟ್ ಇದ್ರೆ, ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಇದೊಂದು ಸಪೋರ್ಟ್ ಇಂದ ಖಂಡಿತವಾಗ್ಲೂ ಒಂದ್ಸಲಿ ಬೌನ್ಸ್ ಹೊಡಿತಾನೆ ಅಂತ ಕನ್ಫರ್ಮೇಶನ್ ಇದ್ರೆ ಅದು ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಒಂದು 5 ನಿಮಿಷದಿಂದ 10 ನಿಮಿಷದೊಳಗೆ ನಿಮ್ಗೆ ಅದು ಟಾರ್ಗೆಟ್ ಬರುತ್ತೆ ಅಂತ ಗ್ಯಾರಂಟಿ ಇದ್ರೆ ನೀವು ಕಮ್ಮಿ ರೇಟ್ ತಗೊಬಹುದು.
ಅವಾಗ ಏನಾಗುತ್ತೆ, ಅದು ಮೂವ್ಮೆಂಟ್ ಆದಾಗ ನಿಮ್ಗೆ ಅದ್ರಲ್ಲಿ ಒಂದು 30 ಪೈಸದಂಗೋ 50 ಪೈಸದಂಗೋ ನಿಮ್ಗೆ ಆಡ್ ಆಗುತ್ತೆ. ಸರಿಯಾ? ಅದಲ್ಲದೆ ಹೋದ್ರೆ ಅದೇನಾಗುತ್ತೆ ಅಂದ್ರೆ ನಿಮ್ಗೆ ಡಿ ಕೆ ಆಗೋದ್ರಿಂದ ಇದು ಸ್ಲೋ ಅಲ್ಲಿ ಏನಾರ ಮಾರ್ಕೆಟ್ ಹೋಗ್ತಾ ಇದ್ರೆ ನಿಮ್ಗೆ ಎಲ್ಲದು ಪಾಯಿಂಟ್ಸ್ ಡಿ ಕೆ ಆಗ್ತಾ ಬರುತ್ತೆ, ಯಾವುದು ಇರೋದಿಲ್ಲ. ಸೊ ಅದೇ ತರನೇ ಮಾರ್ಕೆಟ್ ಫ್ಯೂಚರ್ಸ್ ಅಲ್ಲಿ ಇದೆ ಅಂತ ಇಟ್ಕೊಂಡು, ಈಗ ನಾವ್ ಹೇಳಿದ್ವಿ ಇದೆಲ್ಲ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಆಗೇ ಇದೆ. ಇಂಟ್ರೆಸ್ಟಿಕ್ ವ್ಯಾಲ್ಯೂ ಆಗಿದ್ರೆ ನೀವು ಏನೇ ತಕೊಂಡ್ರು ಅದು ಮೂವ್ ಆಗಲ್ಲ, ಯಾಕೆಂದ್ರೆ ಅದು ಆಲ್ರೆಡಿ ಹೊಟ್ಟೆ ತುಂಬಿದೆ, ಅದಕ್ಕೆ ಕರಗಕ್ಕೇನು ಇಲ್ಲ. ಸೊ ಮೂವ್ ಆದಂಗೆ ಮೂವ್ ಆಗುತ್ತೆ, ಆಚೆ ಹೋಗುತ್ತೆ, ಈಚೆ ಬರುತ್ತೆ, ಜಾಸ್ತಿ ಮೂಮೆಂಟಮ್ ಇರಲ್ಲ. ಸೊ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನಾಳೆ ರೇಟ್ ಕಮ್ಮಿ ಅನ್ನೋದನ್ನ ನೋಡಬಾರ್ದು, ಮೂಮೆಂಟಮ್ಗೆ ನಮ್ಗೆ ಆ ಟೈಮಿಗೆ ಪಕ್ಕ ಸಿಗುತ್ತೆ ಅಂತಿದ್ರೆ ಮಾತ್ರ ತಕೊಂಡು ಪಟ್ ಅಂತೇಳಿ ಹೊರಗೆ ಬರುವಂತಹ ವ್ಯವಸ್ಥೆ ಮಾಡ್ಕೊಬೇಕು. ಇಲ್ಲದೆ ಹೋದ್ರೆ ನಮಗೆ ಅದು ಟ್ರ್ಯಾಪ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾಳೆ ಕಮ್ಮಿ ರೇಟ್ ಅಂತ ತಗೊಳ್ತೀವಿ, ಅದು ಇವತ್ತೇ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಪುಟ್ ಆಪ್ಷನ್ ಇವತ್ತಿಂದ ತಗೊಂಡ್ರೆ ಈಗ ನೋಡಿ ಆಲ್ರೆಡಿ ಮಾರ್ಕೆಟ್ ಬೆಳಗಿಂದ ಎಲ್ಲಿದ್ದ, 15 ನಿಮಿಷಕ್ಕಿಂತ ಲೋ ಅಲ್ಲಿದ್ದ, ಈ ನೆನ್ನೆ ಕ್ಲೋಸಿಂಗ್ ಹತ್ರ ಇದ್ದ, ಕರೆಕ್ಟ್ ಅಲ್ವಾ? ಈ ಕ್ಲೋಸಿಂಗ್ ಹತ್ರನೇ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದ್ದ ಬೆಳಗ್ಗೆ ಮಧ್ಯಾಹ್ನದಿಂದ ಫುಲ್, ಸರಿಯಾ? ಆದ್ರೆ ಅದೇ ಇಲ್ಲಿ ಪುಟ್ ಆಪ್ಷನ್ ಅಲ್ಲಿ ನೀವು ನೋಡಿದ್ರೆ ಕ್ಲೋಸಿಂಗ್ ಎಲ್ಲಿದೆ, ಕ್ಲೋಸಿಂಗ್ ಇರೋದು ಈ ಜಾಗದಲ್ಲಿ, ಆದ್ರೆ ಅವನು ಇದ್ದಿದ್ದೆಲ್ಲಿ, ಈ 15 ನಿಮಿಷ ಕ್ಯಾಂಡಲ್ ಒಳಗೆ ಇದ್ದ. ಇದು ಮಾರ್ಕೆಟ್ ಮಾಡುವಂತಹ ವಿಚಾರ. ಯಾಕೆ ಮಾಡ್ತಾ ಇದ್ದಾನೆ ನೋಡಿ, ಇಲ್ಲಿ ರೇಟ್ ಎಷ್ಟಿರುತ್ತೆ ಕ್ಲೋಸಿಂಗ್ ಹತ್ರ ಬರ್ಬೇಕಾದ್ರೆ 26,068, ಅಂದ್ರೆ ಎಷ್ಟಿರ್ಬೇಕು 200ರಲ್ಲಿ 140 ರೂಪಾಯಿ ಇರ್ಬೇಕು. ಸೊ ಅವನಿಗೆ 140ಕ್ಕಿಂತ ಜಾಸ್ತಿ ಕೊಡಕ್ ಆಗಲ್ಲ, ಅದಕ್ಕೆ ಅವ್ನು ನೋಡಿ ಇದೇ ಜಾಗದಲ್ಲೇ ನಿಂತಿದ್ದ, ಒಂದು 10-20 ಪಾಯಿಂಟ್ ಮಾತ್ರ ಮುಂದಕ್ಕಿಂತ ಹೋಗ್ತಿದ್ದ, ಬಿಟ್ರೆ ಇದೇ ಜಾಗದಲ್ಲಿ ಇದ್ದು 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 ಕೊನೆಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾತ್ರ ಒಂದು ಮೂಮೆಂಟಮ್ ಕೊಟ್ಟ. ಯಾಕೆ ಅಂದ್ರೆ ಮಾರ್ಕೆಟ್ ಆ ಜಾಗದಿಂದ ಕ್ಲೋಸಿಂಗ್ ಗಿಂತ ಡೌನ್ ಬಂದಿದ್ದಕ್ಕೋಸ್ಕರ ಇವನ್ ಮತ್ತೆ ಮೂಮೆಂಟಮ್ ಅನ್ನ ಕೊಟ್ಟ, ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರಿಗೂ ಸಿಗಬಾರ್ದು ಅಂತ. ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಪಾಟ್ ಚಾರ್ಟ್ ನೋಡ್ತೀವಿ, ಮಾರ್ಕೆಟ್ ಬೀಳ್ತಾ ಇದೆ ಅಂತ ನಾವು ಪುಟ್ ತಗೊಳ್ತೀವಿ. ಆದ್ರೆ ಪುಟ್ಟಲ್ಲಿ ನಾವು ವಾಲ್ಯೂಮ್ ನೋಡ್ಲಿಲ್ಲ ಅಂದ್ರೆ ನಮ್ಮ ರೇಟ್ ವೈಸ್ ನೋಡಿಲ್ಲ ಅಂತ ಆದ್ರೆ ಏನಾಗುತ್ತೆ, ಪುಟ್ಟು ಹೋಗುದೇ ಇಲ್ಲ. ನಾವು ತಗೊಳ್ತಾ ಇರ್ತೀವಿ, ಅದಕ್ಕಿಂತ ಪ್ರಾಫಿಟ್ ಬರ್ತಾ ಇಲ್ಲ, ಲಾಸೇ ಹೋಗ್ತಾ ಇರುತ್ತೆ, ಪ್ರಾಫಿಟ್ ಬರ್ತಾ ಇಲ್ಲ, ಲಾಸೇ ಹೋಗ್ತಾ ಇರುತ್ತೆ, ಕರೆಕ್ಟಾ? ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ಕಲ್ತ್ ಮಾಡಿದ್ರೆ ಒಳ್ಳೇದು. ನಾಳೆ ಒಂದು ದಿವಸ ಎಕ್ಸ್ಪೈರಿ ಸ್ಪೆಷಲ್ಗೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಆಪ್ ಅಲ್ಲಿ ನಿಮ್ಮೆಲ್ಲರಿಗೂ ಅಲೋಡ್ ಮಾಡಿ 1 ಗಂಟೆ ಹೊತ್ತು ನಿಮ್ಮೊಟ್ಟಿಗೆ ಟ್ರೇಡ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಸೊ ಯಾರೆಲ್ಲ ನಮ್ಮ ಆಪ್ ಡೌನ್ಲೋಡ್ ಮಾಡಿಲ್ವೋ ಅವರೆಲ್ಲರೂ ಕ್ಲಾಸ್ ಪ್ಲಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಓಕೆನಾ? ಕ್ಲಾಸ್ ಪ್ಲಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದ್ರಲ್ಲಿ ನಮ್ಮ ಒಟ್ಟಿಗೆ ಬನ್ನಿ. ಸೊ ದಟ್ ನಿಮ್ಗೆ ಏನಾಗುತ್ತೆ, ಈಗ ಈ ವಿಡಿಯೋ ನಾಳೆ ಬೆಳಿಗ್ಗೆ ನಿಮ್ಗೆ ಈಗ ಇದು ಬೇಗ ಸಿಕ್ಕಿರುತ್ತೆ. ಇಮಿಡಿಯೇಟ್ ಆಗಿ ಯಾರೆಲ್ಲ ಡೌನ್ಲೋಡ್ ಮಾಡಿಲ್ವೋ ಇಮಿಡಿಯೇಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಆಪ್ ಒಳಗೆ ಬನ್ನಿ. ನಾಳೆ ನಮ್ಮ ಒಟ್ಟಿಗೆ ಲೈವ್ ಅಲ್ಲಿ ನೀವು ಆಪ್ ಅಲ್ಲೇ ನೋಡ್ತಾ ಏನಾಗ್ತಾ ಇದೆ, ಡಿ ಕೆ ವ್ಯಾಲ್ಯೂ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಲಿತಾ ನೀವು ಸ್ವಲ್ಪ ಟ್ರೇಡಿಂಗ್ ಮಾಡ್ಬೋದು. ಅದನ್ನ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ, ಫ್ರೀ, ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಜಸ್ಟ್ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಮ್ಮ ಒಟ್ಟಿಗೆ ಅಲ್ಲಿ ನಾವು ಒಂದು ಲಿಂಕ್ ಕಳ್ಸಿರ್ತೀವಿ, ಆ ಲಿಂಕ್ಗೆ ಜಾಯ್ನ್ ಆದ್ರೆ ಆಯ್ತು, ಓಕೆನಾ? ಹೆಚ್ಚಿನ ಮಾಹಿತಿಗಳು ಬೇಕಿದ್ರೆ ಟೆಲಿಗ್ರಾಮ್ ಅಲ್ಲಿ ಕೇಳಿ, ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.